ಎಲ್ಲರಿಗೂ ನಮಸ್ಕಾರ. ಸ್ಟಡಿ ಸ್ಟುಡಿಯೋಸ್ ಯೂಟ್ಯೂಬ್ ಚಾನಲ್ಗೆ ಮತ್ತೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ KCET ಎಕ್ಸಾಮ್ನಲ್ಲಿ ಮಿನಿಮಮ್ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಎಷ್ಟು, ಈಗಾಗಲೇ ಇದರ ಬಗ್ಗೆ ವಿಡಿಯೋ ಮಾಡಿದ್ದೀನಿ. 6% ಸೆಲೆಕ್ಷನ್ ಕ್ರೈಟೀರಿಯಾ ಹೇಗೆ, ಯಾವ ರೀತಿ 6% ಜನರನ್ನು ಆಯ್ಕೆ ಮಾಡ್ತಾರೆ, ಟೋಟಲ್ ಎಕ್ಸಾಮ್ ಬರ್ತಿದ್ದಲ್ಲಿ 6% ಜನರು ಆಯ್ಕೆ ಆಗುತ್ತಾರೆ, ಅಂದರೆ ಅರ್ಹತೆಯನ್ನು ಪಡಿತಾರೆ, KCET ಅರ್ಹತೆಯನ್ನು ಪಡಿತಾರೆ. ಸೊ ಆ ಕ್ರೈಟೀರಿಯಾವನ್ನು ಹೇಗೆ ಫಾಲೋ ಮಾಡ್ತಾರೆ, ಯಾವ ಫಾರ್ಮುಲಾ ಯೂಸ್ ಮಾಡಿಕೊಂಡು 6% ಜನರನ್ನು ಆಯ್ಕೆ ಮಾಡ್ತಾರೆ, ಈ ಫಾರ್ಮುಲಾ ನಮಗೆ ಎಲ್ಲಿಂದ ಸಿಕ್ಕಿದೆ, ಹೇಗೆ ಇದನ್ನು ಪ್ರೋಸೆಸ್ ಮಾಡ್ತಾರೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೇನೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆಯೇ ಇದುವರೆಗೆ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ KCETನ ಎಲ್ಲ ಅಪ್ಡೇಟೆಡ್ ಮಾಹಿತಿಯನ್ನು ನಿಮಗೆ ನೋಟಿಫಿಕೇಷನ್ ಮೂಲಕ ತಿಳಿಸುತ್ತದೆ. ಓಕೆನಾ? ಸೊ ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ ಪ್ರತಿ ವರ್ಷವೂ KE ಅವರು ನಡೆಸ್ತಾ ಬರ್ತಾರೆ. ಸೊ 2023 ಎಕ್ಸಾಮ್ ಜನವರಿ 2024ರಲ್ಲಿ 13ನೇ ತಾರೀಕನ್ನು ನಡೆಯಿತು. 2024 ಎಕ್ಸಾಮ್ 24 ನವೆಂಬರ್ನಲ್ಲಿ 2024ರಲ್ಲಿ ನಡೆಯಿತು. ಸೊ ಇವಾಗ ರಿಸಲ್ಟಿಗೆ ವೆಯ್ಟ್ ಮಾಡ್ತಿದ್ದಾರೆ, ರಿಸಲ್ಟ್ ಬರಬೇಕಷ್ಟೇ. ಸೊ ಕೀ ಆನ್ಸರ್ ಇವಾಗ ಬಿಟ್ಟಿದ್ದಾರೆ. ಸೊ ಇಲ್ಲಿ ಮಿನಿಮಮ್ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಎಷ್ಟು ಅನ್ನೋ ವಿಡಿಯೋವನ್ನು ಈಗಾಗಲೇ ಮಾಡಿದ್ದೀನಿ, ವಾಪಸ್ ಅದನ್ನೊಂದು ಸಲ ಹೇಳ್ತೀನಿ. ಮತ್ತು 6% ಸೆಲೆಕ್ಷನ್ ಕ್ರೈಟೀರಿಯಾ ಯಾವ ರೀತಿ ಮಾಡ್ತಾರೆ ಅನ್ನೋದನ್ನು ಇಲ್ಲಿ ತಿಳಿಸ್ತಾ ಹೋಗ್ತೇನೆ ನಿಮಗೆ. ಸೊ ಇಲ್ಲಿ ನೋಡೋದಾದರೆ KCET ಪರೀಕ್ಷೆಯ ಫಲಿತಾಂಶ ಪ್ರಕಟಣೆಯ ವಿಧಾನ ಅಂತ ಕೊಟ್ಟಿದ್ದಾರೆ, ಇದು ನೋಟಿಫಿಕೇಷನಲ್ಲೇ ಇರುತ್ತೆ. ಓಕೆನಾ? ಸೊ ಇಲ್ಲಿ ನೋಡಿ. ಸೊ ಅಭ್ಯರ್ಥಿಗಳು KCET ಪರೀಕ್ಷೆಯಲ್ಲಿ ಅರ್ಹತೆ ಪಡೆಯಲು ಫಲಿತಾಂಶ ಪ್ರಕಟಣೆ ನಿಯಮ ಮತ್ತು ಹಂತಗಳನ್ನು ಈ ಕೆಳಗೆ ನೀಡಲಾಗಿದೆ. ಓಕೆನಾ? ಸಹಾಯಕ ಪ್ರಾಧ್ಯಾಪಕರ ಅರ್ಹತೆಗಾಗಿ ಅಭ್ಯರ್ಥಿಗಳು ಪೇಪರ್ 1 ಮತ್ತು ಪೇಪರ್ 2 ಪತ್ರಿಕೆಗಳ ಒಟ್ಟು ಅಂಕಗಳಲ್ಲಿ ಕೆಳಗೆ ನಿರ್ದಿಷ್ಟಪಡಿಸಿದ ಕನಿಷ್ಠ ಅಂಕಗಳನ್ನು ಪಡೆಯಬೇಕು. ನೀವು 6% ಸೆಲೆಕ್ಷನ್ ಕ್ರೈಟೀರಿಯಾ, ಅದು ನೆಕ್ಸ್ಟ್ ಪ್ರೊಸೆಸ್. ಫಸ್ಟಿಗೆ ನೀವು ಮಿನಿಮಮ್ ಕ್ವಾಲಿಫೈಯಿಂಗ್ ಮಾರ್ಕ್ಸನ್ನು ಪಡೆದಿರಬೇಕು. ಎಷ್ಟು? ಜನರಲ್ ಕ್ಯಾಟಗರಿ ಅವರಿಗೆ 40%, 300ಅಲ್ಲಿ 40% ಮಾರ್ಕ್ಸ್ ಪಡೆದಿರಬೇಕು. ಹಾಗೆಯೇ ಬೇರೆ ಕ್ಯಾಟಗರಿಯಲ್ಲಿ ಕೊಟ್ಟಿದ್ದಾರೆ, SC ST ಕ್ಯಾಟಗರಿ 1, ಕ್ಯಾಟಗರಿ 2A 2B 3A 3B PWD ಟ್ರಾನ್ಸ್ಜೆಂಡರ್ ಇವರಿಗೆ 35%. ಓಕೆನಾ? ಎರಡೂ ಪೇಪರ್ ಸೇರಿ ಪೇಪರ್ 1 ಪೇಪರ್ 2 ಎರಡೂ ಎಕ್ಸಾಮ್ ಬರೆದಿರೋರಿಗೆ ಮಾತ್ರ ಇಲ್ಲಿ ಸೆಲೆಕ್ಟ್ ಆಗ್ತಾರೆ. ಓಕೆನಾ? ಸೊ ಇದು ಕ್ವಾಲಿಫೈ ಆದರೆ, ನೀವು ಮಿನಿಮಮ್ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಪಡ್ಕೊಂಡಿದ್ರೆ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ನಾನು ಅರ್ಹತೆ ಪಡಿಬೋದು ಅನ್ನೋದನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಇನ್ನೊಂದು ಪ್ರೋಸೆಸ್ ಇದೆ, ಸೆಲೆಕ್ಷನ್ ಆಗೋಕ್ಕೆ ಇನ್ನೊಂದು ಪ್ರೋಸೆಸ್ ಇದೆ, ಅದು 6% ಕ್ರೈಟೀರಿಯಾ. ಓಕೆನಾ? ಆ ಕ್ರೈಟೀರಿಯಾದೊಳಗೆ ನೀವು ಬರಬೇಕು, ಆ 6%ಅಲ್ಲಿ ನೀವು ಸೆಲೆಕ್ಟ್ ಆಗಬೇಕು. ಅದು ಕಟ್ ಆಫ್ ಬಂದಾಗ ನಿಮ್ಗೆ ಗೊತ್ತಾಗುತ್ತೆ. ಓಕೆನಾ? ಸೊ ಇಲ್ಲಿ ಇವಾಗ ನೀವು ಮಿನಿಮಮ್ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಪಡ್ಕೊಂಡಿದ್ರೆ ನೀವು ಅರ್ಹತೆಯನ್ನು ಪಡೆಯುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆನಾ? ಇಲ್ಲಿ ಸೊ 6%ಅನ್ನು ಹೇಗೆ ಸೆಲೆಕ್ಟ್ ಮಾಡ್ತಾರಂತೆ ನೆಕ್ಸ್ಟ್ ಪ್ರೋಸೆಸ್ಸಲ್ಲಿ ಕೊಟ್ಟಿದ್ದಾರೆ. ಹಂತ: ಸಹಾಯಕ ಪ್ರಾಧ್ಯಾಪಕರ ಅರ್ಹತೆಗಾಗಿ ಒಟ್ಟು ಹಾಜರಾದ ಅಭ್ಯರ್ಥಿಗಳಲ್ಲಿ KCETನ ಎರಡೂ ಪತ್ರಿಕೆಗಳಲ್ಲಿ ಹಾಜರಾದ 6% ಅಭ್ಯರ್ಥಿಗಳ ಸಂಖ್ಯೆಗೆ ಸಮಾನವಾಗಿರ್ತದೆ. ಅಂದರೆ ಟೋಟಲ್ ಆಗಿ KCET ಪ್ರತಿ ವರ್ಷ ಸೆಲೆಕ್ಟ್ ಆಗುವಂಥದ್ದು 6%. ಓಕೆನಾ? ಸೊ ಇವಾಗ ಎಷ್ಟು ಜನ ಎರಡೂ ಪೇಪರನ್ನು ಬರ್ತಿದ್ದಾರೆ ಅದರ ಮೇಲೆ 6% ಅಷ್ಟು ಇಲ್ಲಿ ಜನರು ಆಯ್ಕೆ ಆಗ್ತಾರೆ. ಒದಗಿಸಲಾದ ಒಟ್ಟು ಸ್ಲಾಟ್ಗಳಲ್ಲಿ ಎರಡೂ ಪತ್ರಿಕೆಗಳಲ್ಲಿ ಹಾಜರಾಗಿರಬೇಕು, ಎರಡು ಪೇಪರ್ ಬರೆದಿರಬೇಕು. ಹಂತ 1 ಪೂರ್ಣಗೊಳಿಸಿದ ಅಭ್ಯರ್ಥಿಗಳ ಒಟ್ಟು ಅಂಕಗಳ ಆಧಾರದ ಮೇಲೆ ಅರ್ಹತಾ ಪಟ್ಟಿಯನ್ನು ವಿಷಯ ಹೊರತು ಪ್ರಾಯೋಗಿಕವಾಗಿ ತಯಾರಿಸಲಾಗುತ್ತದೆ. ಸಹಾಯಕ ಪ್ರಾಧ್ಯಾಪಕರ ಅರ್ಹತೆಯನ್ನು ಪರಿಗಣಿಸಬೇಕಾದರೆ ಪತ್ರಿಕೆ 1 ಮತ್ತು ಪತ್ರಿಕೆ 2ರಲ್ಲೂ ಹಾಜರಾಗಿ GM ಅಭ್ಯರ್ಥಿಗಳು ಎರಡೂ ಪತ್ರಿಕೆಗಳಲ್ಲಿ 40% ಅಂಕಗಳು ಮತ್ತು ಮೀಸಲಾತಿ ವ್ಯಾಪ್ತಿಗೆ ಬರುವ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಇತರೆ ಹಿಂದುಳಿದ ವರ್ಗ, ತೃತೀಯ ಲಿಂಗದ ಅಭ್ಯರ್ಥಿಗಳು ಮತ್ತು ವಿಕಲಚೇತನ ಅಭ್ಯರ್ಥಿಗಳು ಎರಡೂ ಪತ್ರಿಕೆಗಳಲ್ಲಿ 35% ಅಂಕಗಳನ್ನು ಗಳಿಸಿರಬೇಕು. ಅಂತಹ ಅಭ್ಯರ್ಥಿಗಳನ್ನು ಮಾತ್ರ ಪಟ್ಟಿಗೆ ಪರಿಗಣಿಸಲಾಗುವುದು. ಅಭ್ಯರ್ಥಿಗಳು ಗಳಿಸಿರುವ ಅಂಕಗಳ ಆಧಾರದ ಮೇಲೆ ಮೆರಿಟ್ ಪಟ್ಟಿಯನ್ನು ತಯಾರಿಸಲಾಗುವುದು. UGCಯ ಫಲಿತಾಂಶ ಸೂತ್ರದ ಪ್ರಕಾರ ಸ್ಲಾಟ್ಗಳನ್ನು ತಯಾರಿಸಿ ರಾಜ್ಯ ಸರ್ಕಾರದ ಮೀಸಲಾತಿ ನಿಯಮ ಅನುಸಾರವಾಗಿ ಲೆಕ್ಕಾಚಾರ ಮಾಡಿ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಫಲಿತಾಂಶವನ್ನು ಪ್ರಕಟಿಸಲಾಗುತ್ತೆ. ಓಕೆನಾ? ಸೊ ಇಲ್ಲಿ ಹಂತ 1 ಅಂತ ಕೊಟ್ಟಿದ್ದಾರೆ. ಸಹಾಯಕ ಅರ್ಹತೆ ಒಟ್ಟು ಹಾಜರಾದಲ್ಲಿ KCETನ 6% ಅಷ್ಟು ಜನರನ್ನು ಸೆಲೆಕ್ಟ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಸೊ 6% ಸೆಲೆಕ್ಟ್ ಮಾಡೋದು ಹೇಗೆ ಅಂತ ಹೇಳಿದರೆ, ಮೊದಲಿಗೆ ನಾವು ಮಿನಿಮಮ್ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಪಡ್ಕೊಂಡಿರಬೇಕು, ನಂತರ 6%ಗೆ ನಾವು ಸೆಲೆಕ್ಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ 6%ಅಲ್ಲಿ ನೀವು ನೋಡೋದಾದರೆ ಯಾವ ರೀತಿ ಮಾಡ್ತಾರೆ ಅಂತ ಹೇಳಿದರೆ,
ಈ ಮೇಲೆ ತಿಳಿಸಿದ ಫಲಿತಾಂಶದ ಪ್ರಕಟಣೆ ವಿಧಾನವು ಕೆಸೆಟ್ ನಿಬಂಧನೆಗಳಿಗೆ ಬದ್ಧವಾಗಿರುತ್ತದೆ. ಈ ಸಂಬಂಧ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ತೀರ್ಮಾನವೇ ಅಂತಿಮವಾಗಿರುತ್ತದೆ. ಹಂತ 3, UGC ನಿರ್ದೇಶನದ ಪ್ರಕಾರ ಹಾಜರಾಗುವ ಅಭ್ಯರ್ಥಿಗಳಲ್ಲಿ 6% ಅಭ್ಯರ್ಥಿಗಳು ಮಾತ್ರ ಸಹಾಯಕ ಪ್ರಾಧ್ಯಾಪಕರಿಗೆ ಅರ್ಹರು ಎಂದು ಪರಿಗಣಿಸಲಾಗುವುದು. ರಾಜ್ಯದಲ್ಲಿ ಚಾಲ್ತಿ ಇರುವ ಮೀಸಲಾತಿ ನೀತಿಯನ್ನು ಅನುಸರಿಸಿ ವರ್ಗವಾರು ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪಟ್ಟಿಯನ್ನು ತಯಾರಿಸಲಾಗುತ್ತೆ. ಈ ಫಾರ್ಮುಲಾವನ್ನು ಇಟ್ಕೊಂಡು UGC ಅವರು ಕೊಟ್ಟಿರುವಂತಹ ಈ ಫಾರ್ಮುಲಾವನ್ನು ಇಟ್ಕೊಂಡು ಇಲ್ಲಿ ಏನು ಮಾಡ್ತಾರೆ, 6% ಜನರನ್ನು ಆಯ್ಕೆ ಮಾಡ್ತಾರೆ. ಓಕೆನಾ. ಸೊ ಇಲ್ಲಿ ನೋಡ್ಕೊಂಡು ನಂಬರ್ ಆಫ್ ಸ್ಲಾಟ್ಸ್ ಇನ್ ಅ ಸಬ್ಜೆಕ್ಟ್ ಫಾರ್ ಜನರಲ್ unreserved candidates equal to number of general unreserved candidates who have secured 40% or more marks in aggregate in the subject divided by total number of general unreserved candidates who have secured 40% or more marks in aggregate overall subject into total number of slots available under the general category. ಸೊ ಈ ಫಾರ್ಮುಲಾವನ್ನು ಯೂಸ್ ಮಾಡಿಕೊಂಡು 6% ಜನರನ್ನು ಆಯ್ಕೆ ಮಾಡ್ತಾರೆ. ಓಕೆನಾ. ಆದ್ದರಿಂದ ಆನ್ಲೈನಲ್ಲಿ ಅರ್ಜಿ ನಮೂನೆಯಲ್ಲಿ ವರ್ಗವನ್ನು ಸರಿಯಾಗಿ ನಮೂದಿಸಿರಬೇಕು. ಆನ್ಲೈನ್ ಅರ್ಜಿಯಲ್ಲಿ ವರ್ಗ, ವಿಷಯ, ಕೇಂದ್ರ ಇತ್ಯಾದಿ ಬದಲಾವಣೆಗಳನ್ನು ಪರಿಗಣಿಸಲಾಗುವುದಿಲ್ಲ. ಮೇಲಿನ ಅರ್ಹತಾ ಮಾನದಂಡಗಳು ಅಂತಿಮವಾಗಿರ್ತದೆ ಮತ್ತು UGC ನಿಗದಿಪಡಿಸಿದ ಸಂಬಂಧಗಳಿಗೆ ಇಲ್ಲಿ ಬದ್ಧವಾಗಿರ್ತದೆ. ಸೊ ಈ ಕ್ರೈಟೀರಿಯಾವನ್ನು ಯೂಸ್ ಮಾಡಿಕೊಂಡು KE ಅವರು ಏನು ಮಾಡ್ತಾರೆ ಅಂತ ಹೇಳಿದರೆ 6% ಜನರನ್ನು ಆಯ್ಕೆ ಮಾಡ್ತಾರೆ. ಈ ಫಾರ್ಮುಲಾವನ್ನು ಇನ್ನೊಂದು ವಿಡಿಯೋದಲ್ಲಿ ಡೀಟೇಲ್ ಆಗಿ ನಿಮಗೆ ತಿಳಿಸ್ತಾ ಹೋಗ್ತೇನೆ. ಈ ಫಾರ್ಮುಲಾ ಏನು, ಇದು ಏನು ಹೇಳುತ್ತೆ ಅನ್ನೊಂದು ಎಕ್ಸಾಂಪಲ್ ಮೂಲಕ ನಿಮಗೆ ತಿಳಿಸ್ತಾ ಹೋಗ್ತೇನೆ. ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ.